ನಾವೀಗ ಮುಂದಿನ ಭಾಗಕ್ಕೆ ಹೋಗೋಣ. ಸಮಯ ಕೇವಲ 2.5 ಗಂಟೆ ಮಾತ್ರ ಆಗಿದೆ. ನೈಟ್ ಪ್ರೇಯರ್ ಅಂತ ಹೇಳಿದ್ಮೇಲೆ ನೈಟ್ ಇಡೀ ಇರಬೇಕು. ಅಲ್ಲಲ್ಲಿಯ ಸ್ತೋತ್ರ. ಈಗ ನಾವು ಅದಕ್ಕೇನೆ ನಾನು ನಮ್ಮ ಈ ಚರ್ಚಲ್ಲಿ ಗಡಿಯಾರ ಇಟ್ಟಿಲ್ಲ. ಯಾಕೆಂದರೆ ಗಡಿಯಾರ ಇಟ್ಟರೆ ಗಡಿಯಾರದ ಮೇಲೆ ಕಣ್ಣು ಹೋಗ್ತದೆ ಅಂತ ಹೇಳಿ. ಅಲ್ಲಲ್ಲಿಯ ದೇವರ ನಾವು ಸ್ತೋತ್ರಗಳು. ಈಗ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಈಗ ನಾವು ದರ್ಶನಗಳು ಕಂಡಿರೋರ ಬಗ್ಗೆ ಮತ್ತು ಯೇಸುವಿನ ಯಾರು ಕಾಣ್ತಾರೆ ಯಾರು ಕಾಣೋದಿಲ್ಲ ಅದ್ರ ಬಗ್ಗೆ ನಾವು ನೋಡಿಕೊಂಡು ಚಿಕ್ಕದಾಗಿ ಕೊಡ್ತಾರದು. ಯಾಕೆಂದರೆ ಸ್ವಲ್ಪ ನಿಮ್ಮ ಕೈ ಕಾಲುಗಳಿಗೂ ರಿಲ್ಯಾಕ್ಸ್ ಇರಲಿ ಅಂತೇಳಿ. ಫುಲ್ಲು ಉದ್ದಕ್ಕೆ ಅರ್ಧ ಗಂಟೆ ವಾಕ್ಯ ಕೊಟ್ಬಿಟ್ರೆ ಎಲ್ಲ ನಿದ್ರೆ ಮಾಡಿಬಿಡ್ತಾರೆ. ಅದಕ್ಕೆ 10 ನಿಮಿಷ 15 ನಿಮಿಷ ಮಾತ್ರ ವಾಕ್ಯ ಕೊಡ್ತಾಯಿದ್ದೀನಿ. ಯಾಕೆಂದರೆ ಯಾಕೆ ಕೊಡ್ತಾಯಿದ್ದೀನಿ ಅಂತಂದರೆ ನಾವು ಆವಾಗ ನಮಗೆ ಒಂದು ಮೈಂಡ್ ಅಲರ್ಟ್ ಆಗಿರ್ತದೆ. ಅದಕ್ಕೋಸ್ಕರ ಇರಲಿ ನಾವು ಪ್ರಾರ್ಥನೆ ಮಾಡಿಕೊಡುವ. ಪರಲೋಕ ತಂದೆಯೇ, ಪ್ರಭು ಯೇಸು ನಾಮದಲ್ಲಿ ಪವಿತ್ರಾತ್ಮ ಸಹಿತನೇ ಆಶೀರ್ವದಿಸು, ಅಭಿಷೇಕಿಸು, ನೀ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ಈಗ ನಾವು 8ನೇ ಭಾಗಕ್ಕೆ ಹೋಗುವಾಗ ನಿನ್ನ ನಾಮ ಮಹಿಮೆ ಆಗಲಿ, ನಿನ್ನ ಕೃಪೆ ಹೇಳಿದ ಬಲಿ ಸ್ವಾಮಿ. ಇದರ ಮಧ್ಯದಲ್ಲಿ ಮಾಡಿದಂಥ ವಿಜ್ಞಾಪನೆ ಪ್ರಾರ್ಥನೆಯನ್ನು ಕೂಡ ಆಶೀರ್ವದಿಸು. ಎಲ್ಲ ಪ್ರಾರ್ಥನೆ ನಿನ್ನ ನಾಮ ಮಹಿಮೆ ಆಗಲಿ. ಯೇಸು ನಾಮದಲ್ಲಿ ಪವಿತ್ರಾತ್ಮ ಸಹಿತಂದೆ ಆಮೆನ್. ಈಗ ನಾವು ತೆಗೆದುಕೊಳ್ಳತಕ್ಕಂಥ ಒಂದು ಶೀರ್ಷಿಕೆ ಎಂದರೆ ನನ್ನ ದೇವರು ಮಾತನಾಡುವಂಥ ದೇವರು ಅಂತ. ಯಾರು? ತಂದೆಯಾದ ದೇವರು, ಮಾತಾಡುವಂಥ ದೇವರು. ಈಗ ಅವರು ಯೇಸುಸ್ವಾಮಿ ಮೂಲಕ ಮಾತಾಡ್ತಿದ್ದಾರೆ. ಆದರೆ ನಮ್ಮ ದೇವರು ಆ ಕಾಲದಲ್ಲೂ ಕೂಡ ಮಾತಾಡ್ತಿದ್ರು. ಅಂದರೆ ಬೇರೆ ಥರದಲ್ಲ. ನಮ್ಮ ದೇವರು ಆದಾಮನ ಜೊತೆಯಲ್ಲಿ ಸಂಜೆಯ ತಂಗಾಳಿಯಲ್ಲಿ ಬಂದು ಮಾತಾಡ್ತಿದ್ರು. ಹಾಗೆಯೇ ನೋಹನ ಜೊತೆಲೆ ಮಾತಾಡಿದ್ದಾರೆ, ಅಬ್ರಹಾಮನ ಜೊತೆಲೆ ಮಾತಾಡಿದ್ದಾರೆ, ಇಸಾಕನ ಜೊತೆ ಮಾತಾಡಿದ್ದಾರೆ, ಯಾಕೋಬನ ಜೊತೆ ಮಾತಾಡಿದ್ದಾರೆ. ಅಲ್ಲೆಲ್ಲೂಯಾ. ಹಾಗೇನೆ ಗಿದ್ಯೋನ ಜೊತೆ ಮಾತಾಡಿದ್ದಾರೆ, ದೂತನ ರೂಪದಲ್ಲಿ ಬಂದು ಮಾತಾಡಿದ್ದಾರೆ. ಆಯಿತಾ? ಈ ಥರದಲ್ಲಿ ನಮ್ಮ ದೇವರು ಒಂದು ದೂತನ ಮುಖಾಂತರ ಅಥವಾ ಯೇಸು ಸ್ವಾಮಿಯ ಮುಖಾಂತರ ನಮ್ಮ ಜೊತೆಲಿ ಮಾತಾಡೋದು ದೇವರಾಗಿದ್ದಾರೆ. ನಮ್ಮ ದೇವರು ಮಾತಾಡೋ ದೇವ್ರು ತಿಳಿದಕ್ಕೆ ಆ ಒಂದು ವಿಮೋಚನಾ ಕಾಂಡ 19:3ನೇ ಅಧ್ಯಾಯ ಓದಿ. ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಹೋದಾಗ ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ನೋಡಿ, ಯೆಹೋವನು ಅವನನ್ನ ಯೆಹೋವನು ಅವನಿಗೆ ಬೆಟ್ಟದ ಮೇಲಿನಿಂದ ಕೂಗಿ, ಬೆಟ್ಟದ ಮೇಲಿನಿಂದ ಕರೆದಿದ್ದಲ್ಲ, ಕೂಗಿದ್ದು. ಮೋಸೆ ಅಂತ ಕರೆದ್ರೆ ಅದು ಕರೆದಂಗೆ, ಹೇ ಮೋಸೆ ಅಂತ ಕರೆದ್ರೆ ಅಲ್ಲಿ ಕೂಗದಂಗೆ. ಅರ್ಥ ಮಾಡ್ಕೋಬೇಕು. ಬೆಟ್ಟದ ಮೇಲಿಂದ ಕೂಗಿದ್ರು ಅಂತೆ. ಯಾರನ್ನ? ಆಗ ನನ್ನ ದೇವರು, ನಾನು ಕೂಡ ಪರಿಶುದ್ಧನಾಗಿದ್ದಾಗ ನನ್ನ ದೇವರು ಕೂಗ್ತಾರೆ, ಏ ಚಂದ್ರಶೇಖರ, ಏ ರಾಜಮ್ಮ, ಏ ಚಂದಮ್ಮ ಅಂತ ಕೂಗ್ತಾರೆ. ನೋಡಿ, ಮೋಶನ ಕರೆದು ಬಿಟ್ಟು ಕೂಗಿ ಹೇಳಿದ್ರಂತೆ. ನೆಕ್ಸ್ಟ್ ಹೋದ್ರೆ ಯಾಕೋಬನ ಮನೆತನದವರಾದ ಇಸ್ರಾಯೇಲ್ಯರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದೆನೋ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಇದ್ದನು. ನೋಡಿ, ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಹಳೆ ಕಾಲದಲ್ಲಿ ನಾಯಕರುಗಳ ಜೊತೆಲಿ, ಪ್ರವಾದಿಗಳ ಜೊತೆಲಿ, ರಾಜರುಗಳ ಜೊತೆಲಿ ಮಾತಾಡ್ತಿದ್ರು. ಈಗ ಮೋಶನ ನಾಯಕನಾಗಿ ಮಾಡಿ ಸೀನಾಯಿ ಅಂತ ಹೇಳತಕ್ಕಂಥ ಒಂದು ಬೆಟ್ಟ, ಈ ಬೆಟ್ಟದಲ್ಲಿ ದೇವರು ಪ್ರತ್ಯಕ್ಷನಾಗ್ತಾರೆ. ಯಾವ ಥರ ಅಂದರೆ, ಅದನ್ನು ನಾನು ಪೂರ್ತಿ ವಿವರಿಸೋದಿಲ್ಲ. ಬೆಂಕಿಯ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಪೊದೆಗಳ ಒಳಗಡೆ ಬೆಂಕಿ ಉರಿತದೆ, ಆದರೂ ಪೊದೆ ಮಾತ್ರ ಯಾವುದೇ ಕಾರಣಕ್ಕೆ ಬೇಯ್ತಾ ಇಲ್ಲ. ಅದಕ್ಕೆ ಆ ಮರಕ್ಕೆ ಮೆನೋರಾ ಟ್ರೀ ಅಂತ ಹೇಳ್ತಾರೆ. ಆ ಗಿಡದ ಹೆಸರು ಮೆನೋರಾ ಗಿಡ ಅಂಥೇಳಿ. ಇದು ಬೈಬಲಲ್ಲಿ ಇಲ್ಲ. ಆ 7 ದೀಪಸ್ತಂಭಗಳ ಥರ ನೋಡಿದ್ದೀರ, ಹಿಂಗೆ ದೀಪ ಆಗ್ಬಿಟ್ಟು ಅಲ್ಲಿ ದೀಪ ಹಚ್ಬಿಟ್ಟು ನೋಡಿ, ಈ ಥರ ಇರ್ತದೆ. ಈ ಥರ ಇಲ್ಲಿ ಎಲ್ಲ ದೀಪ ನೋಡಿದ್ದೀರಾ? ಆ 7 ದೀಪಸ್ತಂಭಗಳನ್ನು ಕಂಡುಹಿಡಿದಿದೆ ಈ ಮೆನೋರಾ ಒಂದು ಮರದಿಂದ. ಕ್ರಿಸ್ಮಸ್ ಟ್ರೀ ಅಲ್ಲ ಮಗಳೇ, ಒಂದು ದೀಪ ಹಿಂಗೆ ಬರ್ತದೆ, ಹಿಂಗೆ ದೀಪ. ಆಯಿತಾ? ನಾನು ನಿಮಗೆ ಟಿ ವಿಲಿ ತೋರಿಸ್ತೀನಿ ನಿಮಗೆ ಮತ್ತೆ.
ಮತ್ತೆ ನಾನು ತೋರಿಸ್ತೀನಿ. ಹಲ್ಲೆಲೂಯಾ. ಆ ದೀಪಸ್ತಂಭನ ಕಂಡಿಡಿದಿದೆ ಆ ಮರದಿಂದ, ಆಯಿತಾ. ಆ ಮೆನೋರ ಟ್ರೀ ಅಂತ ಹೇಳ್ತಕ್ಕಂಥ ಅದಕ್ಕೆ ಬೆಂಕಿ ಉರಿತಾ ಇದ್ರು ಕೂಡ ಅದು ಬೇಯ್ತಾ ಇಲ್ಲ. ಮೋಸೆ ಹತ್ರಕ್ಕೆ ಹೋದಾಗ, ಮೋಸೆ ನಿನ್ನ ಚಪ್ಪಲನ್ನ ಅಲ್ಲಿ ಬಿಚ್ಚಿಬಿಟ್ಟು ಒಳಗಡೆಗೆ ಬಾ ಅಂದರು. ಇವತ್ತು ಏನಾಗ್ತಿದೆ, ಸುಮಾರು ಸಭೆಗಳಲ್ಲಿ ಚಪ್ಪಲಿ ಹಾಕ್ಕೊಂಡೆ ಒಳಗಡೆ ಬರ್ತಾರೆ. ಇಲ್ಲ, ನಿಜವಾಗಿ ಒಂದು ಹೇಳ್ತೀನಿ, ಸಭೆಯ ಒಳಗಡೆ ನಾವು ಲೆಕ್ಕದಲ್ಲಿ ಚಪ್ಪಲಿ ಹಾಕ್ಕೊಂಡು ಒಳಗಡೆ ಹೋಗಲೇಬಾರ್ದು. ಹೋದರೂ ಕೂಡ ಫುಲ್ ಫೀಟಿಗೆ ನಾವು ಹೋಗಬಾರ್ದು. ಸಭೆ ಒಳಗಡೆ ಚಪ್ಪಲಿ ಹಾಕ್ಕೊಂಡು ಹೋದರೂ ಕೂಡ ಅಲ್ಲಿ ಸಭಾಪಾಲಕರು ವಾಕ್ಯ ಕೊಡ್ತಾರೆ ನೋಡಿ, ಆ ಜಾಗ ಆರಾಧನೆ ಮಾಡ್ತಾರೆ ನೋಡಿ ಜಾಗ, ಆ ಜಾಗಕ್ಕೆ ಮಾತ್ರ ಚಪ್ಪಲಿ ಹಾಕ್ಕೊಂಡು ಮೇಲ್ಗಡೆ ಹತ್ತಲೇಬಾರ್ದು. ಯಾಕೆಂದರೆ ಆ ಮೋಸೆಗೆ ನಾನು ಇದನ್ನು ವಿವರಿಸ್ತಾ ಇಲ್ಲ. ಆ ವಿಮೋಚನೆ ಕಾಂಡ 19ನೇ ಅಧ್ಯಾಯ ಪೂರ್ತಿ ಓದಿ, ನಿಮ್ಗೆ ಅದು ಅರ್ಥ ಆಗುತ್ತೆ. 19, 20, 21 ಎಲ್ಲ ಓದ್ತಾ ಬನ್ನಿ. ಎಲ್ಲ ಮೋಸ ಜೊತೆ ಮಾತಾಡಿದೆ. ಅಲ್ಲಿ ಏನಂತ ಬರ್ತಿದ್ದಾರೆ, ನನಗೆ ಕಣ್ಕಾಣಬೇಕಪ್ಪ, ನಾನು ವಾಕ್ಯ ಬರಿಬೇಕು, ನೀನು ಲೈಟ್ ಆಫ್ ಮಾಡಿಬಿಟ್ರೆ ಅಲ್ಲೆಲ್ಲೂಯಾ. ಯಾಕೆ ಏನಾಯ್ತು? ಅಲ್ಲೆಲ್ಲೂಯಾ. ಮೋಸೆಗೆ ಹೇಳ್ತಾರೆ, ನೀನು ಜಾಗ ಪರಿಶುದ್ಧವಾದದ್ದು, ನೀನು ಕೆರಾನ ಬಿಚ್ಚಿಟ್ಟು ಬಾ ಅಂತ ಹೇಳ್ತಾರೆ. ಅಲ್ಲೆಲ್ಲೂಯಾ. ಕೆರಾನ ಬಿಚ್ಚಿಟ್ಟು ಬಾ ಅಂದರೆ ಕೆರ ಯಾವುದು? ಕಾಲಿಗೆ ಹಾಕೊಳ್ಳೋ ಚಪ್ಪಲಿನ ಯಾವುದು ಕೊಲಿಸ್ತಾರೆ? ಒಳ್ಳೇದು ಕೊಲಿಸ್ತಾರೆ, ಕೆಟ್ಟದ್ದು ಕೊಲಿಸ್ತಾರೆ? ಹಾಗಾದರೆ ಅದ್ರ ಅರ್ಥ ನೀನು ಕೆಟ್ಟತನನೆಲ್ಲ ಬಿಟ್ಬಿಟ್ಟು ನೀನು ನನ್ನ ಹತ್ರ ಬಾ ಅಂತೇಳಿ. ಅಲ್ಲೆಲ್ಲೂಯಾ. ಹಾಗೆ ನಾವು ಮನಸ್ಸಿನ ಕೆರಗಳನ್ನು ಬಿಚ್ಚಿಬಿಟ್ಟು ನಾವು ದೇವ್ರ ಹತ್ರ ಹೋಗ್ಬೇಕು. ಆ ದೇವ್ರು ಏನು ಮಾಡಿದ್ರು, ಮಾತಾಡಿದ್ರು, ಬಾ ನಾನು ಈ ಥರ ಮಾತಾಡ್ತೀನಿ. 19ನೇ ಅಧ್ಯಾಯದಲ್ಲಿ ಎಷ್ಟು ಜನ ಬರೆದಿದೆ, ಐಗುಪ್ತ ದೇಶದಿಂದ ತಪ್ಪಿಸ್ಕೊಂಡು ಬಂದಾಗ ನಾನು ನಿಮ್ಮನ್ನ ಹೆಂಗೆ ಕಾಪಾಡಿದ್ದೀನಿ, ನೀವು ಶ್ರದ್ಧೆಯಿಂದ ನಡೆದ್ರೆ ನಿಮಗೆ ಒಳ್ಳೆ ಜನಾಂಗವಾಗಿ ರಾಜ್ಯವಾಗಿ ನಿಮ್ಮನ್ನು ಮಾಡ್ತೀನಿ ಅಂತ ಹೇಳಿದ್ರಲ್ವ. ಅದೇ ಥರ ಮೋಸೆ ಜೊತೆಲಿ ಮಾತಾಡಿದಾಗೆ, ಮೋಸೆ ಜೊತೆಲಿ ಬಂಡೆಗೆ ನೀರು ತರಿಸಲಿಕ್ಕೆ ಮಾತಾಡಿದ್ರು, ಮತ್ತು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಮೋಸೆ ಹಿಂದೆ ಮುಂದೆ ನಿಂತ್ಕೊಂಡು ಕಾರ್ಯ ಮಾಡಿದ್ರು. ಈ ಒಟ್ಟಾರೆ ಏನು ಮಾಡಿದ್ರು, ಮೋಸೆ ಜೊತೆ ಹೆಂಗೆ ಮಾತಾಡಿದ್ರು ಹಾಗೆ ಅಬ್ರಾಮ, ಇಸ್ಸಾಕ, ಯಾಕೋಬ, ಗಿದ್ಯೋನ ಈ ಥರ ಪ್ರವಾದಿಗಳ ಮೂಲಕನೂ ಕೂಡ ಯೇಸು ತಂದೆಯಾದ ದೇವರು ಮಾತಾಡಿದ್ದಾರೆ ಅಲ್ವಾ. ತಂದೆ ಮಾತಾಡಿದ್ದಾರೆ. ಆದರೆ ಜನಾಂಗಗಳ ಜೊತೆ ಮಾತಾಡ್ತಿರಲಿಲ್ಲ, ಜನಾಂಗದ ಲೀಡರ್ಗಳ ಜೊತೆ ಮಾತಾಡ್ತಿದ್ರು. ಆದರೆ ಇವತ್ತು ಯೇಸು ಸ್ವಾಮಿ ಯಾವ ಥರ ಮಾತಾಡ್ತಿದ್ದಾರೆ ಅಂತಂದರೆ ಪ್ರಿಯರೇ, ಇಬ್ರಿಯ ಒಂದು ತೆಗೀರಿ. ಈಗ ಇಬ್ರಿಯ ಒಂದು ನೋಡಿ, ನಮ್ಮ ದೇವರು ಮಾತಾಡೋದು ದೇವರು. ಈಗ ನಾವು ಯಾಜಕರ ಹತ್ರನೇ ಓಡೋಬೇಕು ಅಂತಿಲ್ಲ. ಆ ಕಾಲದಲ್ಲಿ ಯಾಜಕರ ಹತ್ರ, ನಾಯಕರ ಹತ್ರ, ಲೀಡ್ರ್ಗಳ ಹತ್ರ, ರಾಜರುಗಳ ಹತ್ರ, ಪ್ರವಾದಿಗಳ ಹತ್ರ ನಾವು ಓಡೋಗ್ಬಿಟ್ಟು ಕೇಳಬೇಕಾಗಿತ್ತು. ಈಗ ನೋಡಿ, ಪ್ರವಾದಿ ಬರ್ತಾನೆ, ಸಮುವೇಲನೇ ನಿನಗೆ ದೇವ್ರು ಏನು ತಿಳಿಸ್ಕೊಟ್ರು ಕೇಳು ಅಂತ ಹೇಳ್ತಾರೆ. ನಾತಾನನೇ ಏನು ತಿಳಿಸ್ಕೊಟ್ರು ಕೇಳು ಅಂತ ಹೇಳ್ತಾರೆ. ಓಶೇನೇ ಏನು ತಿಳಿಸ್ಕೊಟ್ರು, ಎರೆಮಿಯನೇ ಏನು ತಿಳಿಸ್ಕೊಟ್ರು. ಜನಾಂಗ ಎಲ್ಲ ಹೋಗಿ ಆ ಪ್ರವಾದಿ ಹತ್ರ ಕೇಳ್ತಿದ್ರು. ಈಗ ನಾವು ಪ್ರವಾದಿಗಳ ಹತ್ರ ಹೋಗ್ಬೇಕಾಗಿಲ್ಲ, ಪಾಸ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ಒಂದು ಮಗಳ ಇಬ್ಬರೇ ಒಂದು ನಾವು ಅವ್ರ ಹತ್ರ ಹೋಗ್ಬೇಕಾಗಿಲ್ಲ. ಇವತ್ತು ನಾವೇ ದೇವ್ರ ಸ್ವರ ಕೇಳ್ಬೋದು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅವತ್ತು ಎರೆಮಿಯನ ಹತ್ರ ಹೋಗ್ಬೇಕಾಗಿತ್ತು, ಯೆಶಾಯನ ಹತ್ರ ಹೋಗ್ಬೇಕಾಗಿತ್ತು, ಓಶೇಯನ ಹತ್ರ ಹೋಗ್ಬೇಕಾಗಿತ್ತು, ಹಾಗೆಯೇ ಆ ಒಂದು ರಾಜರ ಹತ್ರ, ನಾಯಕರ ಹತ್ರ ಹೋಗ್ಬೇಕಾಗಿತ್ತು. ಆದರೆ ಇವತ್ತು ಆ ಥರ ಅಲ್ಲ, ನಾವು ನಿಂತ ಜಾಗದಲ್ಲಿ ದೇವ್ರ ಸ್ವರ ಕೇಳ್ಬೋದು. ಓದಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಅಂದರೆ ನಮ್ಮ ತಂದೆಯಂದ್ರ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈಗ ಮಗನ ಮುಖಾಂತರ ಮಾತಾಡ್ತಿದ್ದಾರೆ. ಅಂತ್ಯಕಾಲದಲ್ಲಿ ನಮ್ಮ ಕೂಡ ಇನ್ನೊಂದ್ಸಲ ಓದ್ ಮಗಳೇ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ನೋಡಿ, ಪ್ರವಾದಿಗಳ ಬಾಯಿಂದ ಮಾತಾಡ್ತಿದ್ರು. ಜನಾಂಗಗಳ ಬಾಯಿಂದ ಮಾತಾಡ್ತಿರ್ಲಿಲ್ಲ, ಪ್ರವಾದಿಗಳ ಬಾಯಿಂದ ಮಾತಾಡ್ತಿದ್ದವರು. ಅದು ಪೂರ್ತಿ ಅಲ್ಲ, ಭಾಗವಾಗಿ ಕಟ್ ಮಾಡಿ ಮಾತಾಡ್ತಿದ್ರು. ವಿಧವಾಗಿ ಯಾವ ಟೈಮಿಗೆ ಏನ್ ಬೇಕು ಆ ತರದಲ್ಲಿ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈ ಅಂತ್ಯ ದಿನದಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾರೆ. ಯಾವ ತರ ಮಗನ ಮುಖಾಂತರ ಮಾತಾಡಿದ್ದಾರೆ? ಬೈಬಲ್ ವಾಕ್ಯ ಪ್ರಕಾರ, ವಾರ ಪಾಸ್ಟರ್ ಕೊಡೋ ಬೋಧನೆ ಪ್ರಕಾರ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ. ನೀವೀಗ ಒಂದು ಕೆಲಸದ ಮೇಲೆ ಹೋಗ್ತೀರಮ್ಮ, ಕೆಲಸದ ಮೇಲೆ ಹೋದಾಗ ಪ್ರಾರ್ಥನೆ ಮಾಡ್ತೀರಾ. ಆ ಕೆಲಸ ಸೇರಿಲ್ಲ ಅಂದರೆ ದೇವರು ನಿಮಗೆ ತಿಳಿಸ್ತಾರೆ. ನೀವು ದೇವ್ರನ್ನ ಕೇಳಿ, ದೇವ್ರೆ ನಾ ಕೈ ಹಾಕ್ತೀರ ಕೆಲಸ, ನನಗೆ ನೀವು ಮಾತಾಡಪ್ಪ. ನೀವೇನು ಮಾಡ್ತೀರಾ? ಅಂಕಲ್ ನಾನೊಂದು ವ್ಯವಹಾರ ಕೈ ಇಟ್ಟಿದ್ದೀನಿ, ಸಕ್ಸಸ್ ಆಗುತ್ತೆ ಅಂತ ಪ್ರಾರ್ಥನೆ ಮಾಡಿ. ಆಗ ನಾನಲ್ಲಿ ಬ್ರೋಕರ್ ಆದಂಗಾಯಿತು. ಇಲ್ವಾ, ದೇವ್ರನ್ನ ನಾನೇ ಕೊಂಡ್ಕೊಂಡಾಗಾಯಿತು.
ಇಲ್ಲ ಕಣ್ರಿ, ನೀವು ಪ್ರಾರ್ಥನೆ ಮಾಡಿ, ನೀವು ಮಾತಾಡಿ, ದೇವರು ನಿಮ್ಮ ಜೊತೆಲಿ ಮಾತಾಡ್ತಾರೆ. ಆ ಕಾಲದಲ್ಲಿ ಯಾಜಕರ ಹತ್ರ ರಾಜ ಹತ್ರ ಹೋಗ್ತಾ ಇದ್ರು. ಇವತ್ತು ಜನ ಏನು ಮಾಡ್ತಾ ಗೊತ್ತಾ, ಅದೇ ಪದ್ಧತಿನ ಅನುಸರಿಸ್ಕೊಂಡು ಪಾಸ್ಟರ್ ಹತ್ರ ಬರ್ತಾ ಇದ್ದಾರೆ. ಪಾಸ್ಟ್ರೇ ನೀವು ಈ ಥರ ಕೊಡಿ, ಈ ಥರ ಕೊಡಿ. ಪಾಸ್ಟರ್ ಏನು ಮಾಡ್ತಾರೆ, ನಿಮ್ಮ ಕ್ವಾಟ್ಲೆ ತಡೆಯೋಕ್ಕಾಗದೆ ಏನೋ ಸಮಾಧಾನ ಮಾಡೋಕ್ಕೆ ಏನೋ ಒಂದು ಉತ್ತರ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಅಲ್ಲಿ ಸಕ್ಸಸ್ ಆಗೋದಿಲ್ಲ. ಆಗ ಪಾಸ್ಟರ್ ಸುಳ್ಳು ಹೇಳ್ಬಿಟ್ರೆ ಹೇಳೋದು ಸಭೆದು ಮರ್ಯಾದೆ ಐತಾ. ಈಗ ನೀವು ತಿಳ್ಕೊಳ್ಳಿ ಪ್ರಿಯರೇ, ಅಂತ್ಯ ಕಾಲದಲ್ಲಿ ನಿಮ್ಮ ಜೊತೆಲಿ ಮಾತಾಡ್ತಾರೆ. ಈಗ ಮದುವೆ ವಿಷಯಕ್ಕೆ ಬಂದಾಗ ನನ್ನ ಕೇಳ್ತಾರೆ ಸುಮಾರು ಜನ. ನಮ್ಮಲ್ಲಿ ಶಾಂತಮ್ಮದ ಒಬ್ಬರು ಆಂಟಿ ಇದ್ದಾರೆ, ಅವ್ರು ಭಾಳ ಕೆಟ್ಟ ಬುದ್ಧಿ ಯಾವ ಥರ ಗೊತ್ತಾ, ಅಂಕಲ್ ಬಿದಿರಿನಲ್ಲಿ ಉಂಡಿಲಿ ನಾವು ಒಂದು ಹುಡುಗಿ ನೋಡಿದ್ದೀವಿ, ಅದು ಒಳ್ಳೆ ಹುಡುಗಿನ ಅಂತ ನೋಡಿ. ನಾ ಕೆಟ್ಟ ಹುಡುಗಿ ಇದ್ದಾರೆ ಬಿಡ್ತಾರ? ನಾನೀಗ ಒಳ್ಳೆ ಹುಡುಗಿ ಅಂತ ಹೇಳಬೇಕು. ಬಂದಮೇಲೆ ಅವಳು ಕೆಟ್ಟ ಹುಡುಗಿ ಆದರೆ ಚಂದ್ರಶೇಖರ್ ಅಂಕಲ್ ನೀವು ಹೇಳಿ ಸೇರಿಲ್ಲ. ನಿಜ ಅಲ್ಲ? ಒಬ್ಬ ಪುಣ್ಯಾತ್ಮ ಬಂದಿದ್ದಾರೆ ನನ್ನ ಹತ್ರ, ಈ ಮಗು ನಂದೇನಂತ ನೋಡಿ ಸರ್ ಅಂತದೆ. ಗೊತ್ತಾ, ಅಕಸ್ಮಾತ್ ನಮ್ಗೆ ಏನಾದ್ರು ಗೊತ್ತಾದ್ರೂ ಕೂಡ ನಮ್ಗೆ ಹೇಳೋಕ್ಕಾಗುತ್ತಾ? ನಾನು ಹೇಳ್ತಾ ಇರೋದು, ನನ್ನ ಮಗನಿಗೆ ತಂದಿರೋ ಹುಡುಗಿ ಒಳ್ಳೆ ಕೆಟ್ಟಳ ಒಂದ್ಸಲ ನೋಡಿದ್ದಾರೆ, ಪ್ರಾರ್ಥನೆ ಮಾಡಿ ಹೇಳಿ. ಬೇಕಿದ್ರೆ ನಾವೊಂದು ಹುಡುಗಿ ನೋಡ್ಕೊಂಡ್ಬಂದಿದ್ದೀನಿ, ಪ್ರಾರ್ಥನೆ ಮಾಡಿ ದೇವ್ರೇನು ತಿಳಿಸ್ಕೊಳ್ತಾರೆ ಹೇಳಿ ಹೇಳಿ, ಅದು ಓಕೆ. ನಾನು ಈ ಥರ ಮೊನ್ನೆ ಒಂದು ಹುಡುಗಿ ನೋಡ್ಕೊಂಬಂದಿದ್ದೋ, ಆ ಹುಡುಗಿ ಹೆಂಗೆ ಪ್ರಾರ್ಥನೆ ಮಾಡಿ ನನಗೆ ಹೇಳಿ. ನಮಗೆ ಅದೇ ಕೆಲಸ, ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಹೇಳೋದೇ ಕೆಲಸ. ಕೊನೆಗೆ ಏನಾಯಿತು, ಹಿಂಗೇನೆ ಆಗಿ ಕೊನೆಗೆ ನಾನು ಹೇಳಿದೆ ನೋಡಿ, ನಾನು ಹೇಳಿದೆ ನೀವು ನನ್ನನ್ನು ಕೇಳಬೇಡಿ, ದೇವರು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾರೆ. ಮೊದಲು ನೀವು ಮಾತಾಡೋಕೆ ನೋಡಿ. ಎಷ್ಟು ದಿವಸ ಅಂತ ಒಂದು ಮಗು ಮಾತಾಡ್ದೇ ಇದ್ದರೆ ಆ ಮಗುನ ಏನು ಮಾಡ್ತಾರೆ ಗೊತ್ತಾ, ಮೂಗ ಅಂತ ನಾವು ತಿಳ್ಕೊಬಿಡ್ತೀವಿ. ಕೊನೆಗೆ ಹೊಡಿತೀವಿ ಅವನಿಗೆ. ಅಮ್ಮ ಅಂತೇಳು, ಅಪ್ಪ ಅಂತೇಳು, ತಾತ ಅಂತೇಳು. ಆ ಮಗು ಮುದ್ದು ಮಗುವಿದ್ರು ಕೂಡ ಹೊಡೆದು ಕಲ್ಸೋಕೆ ಟ್ರೈ ಮಾಡ್ತಿದ್ದಾನೆ. ಬಾಯಿನೇ ಬಿಡಲಿಲ್ಲ ಅಂದರೆ ಆ ಮಗು ಜೊತೆ ತಂದೆ ಮಾತಾಡೋಕ್ಕಾಗುತ್ತಾ? ಹಾಗೇನೆ ನಾವು ಕೂಡ ಈಗಲೂ ಮೂಗರ ಥರ ಇದ್ದರೆ ದೇವರಿಗೆ ಮಾತಾಡೋಕ್ಕಾಗೋದಿಲ್ಲ. ನೀವು ಮನೆಯಿಂದ ಮೆಟ್ಲು ಹೇಳೋಗ, ಅಪ್ಪ ನಾನು ಹೋಗ್ಬಿಟ್ಟು ಬರ್ತೀನಪ್ಪ, ನನ್ನ ಜೊತೆಲಿ ನೀ ಬಾ ಮಾತಾಡಿ. ಅಪ್ಪ ನಾನು ಗದ್ದೆಗೆ ಹೋಗ್ತೀನಿ, ಗದ್ದೆಯಲ್ಲಿ ಯಾವ ತೊಂದರೆ ಬರ್ದಂಗೆ ಕಾಪಾಡಪ್ಪ ಸೋತ್ರ. ನೀವು ಹಿಂಗೆ ಹೆಜ್ಜೆಗೂ ನೀವು ದೇವ್ರ ಜೊತೆ ಮಾತಾಡಿ, ದೇವರು ಅದಕ್ಕಿಂತ ಹತ್ತರಷ್ಟು ಜೊತೆ ಮಾತಾಡ್ತಾರೆ. ಪ್ರಾರ್ಥನೆ ಮೂಲಕ ಮಾತಾಡಿ, ಆರಾಧನೆ ಮೂಲಕ ಮಾತಾಡಿ, ವಾಕ್ಯ ಓದೋದ್ರ ಮೂಲಕ ಮಾತಾಡಿ, ಬೇರೆ ಜನಗಳ ಮುಂದೆ ಸತ್ಯ ಪ್ರಕಾರ ನಡೆದು ಮಾತಾಡಿ, ದೇವರು ನಿಮ್ಮನ್ನು ಕಾಪಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ ಗೊತ್ತಾ, ಆ ಕಾಲದಲ್ಲಿ ಬೇಕಾಗಿರ್ತಕ್ಕಂಥ ನಿಗದಿತ ವ್ಯಕ್ತಿಗಳ ಜೊತೆ ಮಾತಾಡ್ತಿದ್ರು. ಆದರೆ ಇವತ್ತು ನೀವು ಸತ್ಯ ಪ್ರಕಾರ ನಡೆದಲ್ಲಿ ಸ್ವಾಮಿ ಹೇಳ್ತಾರೆ, ಶ್ರದ್ಧೆಯಿಂದ ನಡೆದ್ರೆ ನಾನು ನಿಂತು ಮಾತಾಡ್ತೀನಿ ಅಂತೇಳಿ. ಅಲ್ಲೆಲ್ಲೂಯ್ಯ. ಅದೇ ಥರ ಯೆಹೋಶುವ ನೀವು ಹೇಳ್ತಾರೆ, ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಾನು ಹೇಳ್ದಂಗೆ ಕೇಳೋದು ನಾನು ನಿನ್ನ ಜೊತೆಲಿ ಇರ್ತೀನಿ ಅಂತೇಳಿ. ಹಾಗೆಯೇ ಮತ್ತೆ 28, 18, 19, 20 ಬರ್ತಿದೆ, ಯುಗಾಂತರಕ್ಕೂ ನಾನು ನಿನ್ನ ಜೊತೆ ಇರ್ತೀನಿ ಅಂತೇಳಿ. ಹಾಗಾದರೆ ಪ್ರಿಯರೇ, ಯುಗಾಂತರ ನಮ್ಮ ಜೊತೆ ಇರ್ತೀನಿ ಅಂತ ದೇವ್ರು ಹೇಳ್ತಾರಲ್ಲ. ಈಗ ನಾನು ಅಶ್ವಿನಿ ಮನೆಗೆ ಹೋಗ್ತೀನಿ, ಅಶ್ವಿನಿ ಮನೆಗೆ ಹೋಗ್ಬಿಟ್ಟು ಮಾತಾಡ್ದೇ ಸುಮ್ಮನೆ ನಿಂತ್ಕೊಂಡ್ರೆ ಅಶ್ವಿನಿಗೆ ಏನಾಗ್ತದೆ, ಈ ಅಂಕಲಿಗೆ ಏನಾಗಿಲ್ಲಪ್ಪ ಮಾತಾಡ್ತಾನೆ ಇಲ್ಲ ಅಂತೇಳಿ. ಹಾಗೇನೆ ದೇವ್ರ ಜೊತೆ ನಾವಿದ್ದಾಗ ದೇವ್ರು ಮಾತಾಡಿದ್ರೆ ದೇವ್ರಿಗೆ ಮರ್ಯಾದೆ ಇದೆಯಾ? ಇಲ್ಲ. ದೇವರು ನಮ್ಮ ಜೊತೆ ಯಾವಾಗಲೂ ಮಾತಾಡೋಕೆ ಬಯಸ್ತಾರೆ, ಆದರೆ ನಾವೇ ಹೋಗ್ತಾ ಇಲ್ಲ. ನಾವೇನು ಗೊತ್ತಾ, ಸೈತಾನ ಸ್ವರ ಕೇಳ್ತಾ ಇದ್ದೀವಿ. ಈ ಭಾನುವಾರ ಹೋಗ್ಬೇಕಾ, ಮದುವೆಗೆ ಹೋಗ್ಬಿಡ್ತೀನಿ, ಮೊದಲು ನೆಂಟರನ್ನೆಲ್ಲ ಕಾಣ್ಬೋದು, ಅವರೆಲ್ಲ ಸೈತಾನ ಸ್ವರ. ಹಾಲು ತುಪ್ಪಕ್ಕೆ ಹೋಗ್ಬಿಡ್ತೀನಿ, ಇದೊಂದು ವಾರ ನೀವು ಯಾವಾಗ ದೇವರ ಸ್ವರ ಕೇಳಿಗೆ ತಡೆ ಮಾಡ್ತೀರೋ ಅಲ್ಲಿ ನೀವು ಸೈತಾನ ಸ್ವರ ಕೇಳ್ತಿದ್ದೀರ ಅಂತ ಅರ್ಥ. ಕಷ್ಟನ ಸುಖನ ಬರ್ಲಿಕ್ಕೆ ಪ್ರಯತ್ನ ಪಡ್ಬೇಕು ನೀವು. ಹಲ್ಲೆಲೂಯಾ. ಇದು ಯಾರು ಬರಕ್ಕೆ ಪ್ರಯತ್ನ ಪಡ್ತಾ ಇಲ್ಲಪ್ಪ. ಸತೀಶ್ ಕುಮಾರ್ ಬೋಯ್ತಿದ ಅಂಕಲ್ ವಾಕ್ಯದಲ್ಲಿ ನೀವು ಪ್ರೇಯರ್ ಕೇಳಾಗ ಬೆಳಿಗ್ಗೆನಾಗ ಕಾಫಿ ಕುಡಿಯೋಕೆ ಹೋಗ್ತೀರಿ, ಕಕ್ಕಸ್ ಹೋಗ್ತಿದ್ದಾರೆ, ವಾಕ್ಯ ತಪ್ಪಿಸ್ಕೊತಿದ್ದಾರೆ. ಸಭೆಗೆ ಬಂದು ವಾಕ್ಯ ಫಸ್ಟಿಂದ ಕೇಳಬೇಕು ನೀವು. ಈಗ ಸಭೆಯಲ್ಲೆಲ್ಲ ಜನಗಳು ಕಡಿಮೆ ಇರ್ತಾರೆ ಹೇಳ್ತಾವ್ರೆ, ಜನಗಳೆಲ್ಲ ಕಡಿಮೆ ಐತಾರ, ಕೇಳ್ಕೊಂತ ಕುಂತಾರ, ಸಭೆಗಳೆಲ್ಲ ಕಡಿಮೆ ಐತಾರ ಅಂತ ವಾಕ್ಯದಲ್ಲಿ ಹೇಳ್ತೀನಿ ಅಣ್ಣ. ಹೌದು. ಈಗ ದಿನ ಬರ್ತಾ ಸಭೆಗಳೆಲ್ಲ ಕಡಿಮೆ, ಸಭೆಗಳ ಸಂಖ್ಯೆ ಕಡಿಮೆ ಆಗ್ತಿರೋದು ಯಾಕೋತಾ, ಅವ್ರಿಗೆ ದೇವ್ರ ಸ್ವರ ಬೇಕಾಗಿಲ್ಲ, ಸೈತಾನ ಸ್ವರ. ಅದಕ್ಕೆ ಸರಿಯಾಗಿ ಕಳ್ಳ ಪಾಸ್ಟರ್ಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಸಭೆನ ಗಲಿಬಿಲಿ ಮಾಡೋದು, ಆತ್ಮಗಳನ್ನ ಕದಿಯೋದು. ಹೌದು, ಇರಲಿ ಪಾಪ, ಅವರು ಜನ ಇರಲಿ ಇಲ್ಲದಲ್ಲಿ ಅವ್ರವ್ರ ಕೆಪಾಸಿಟಿ ತಕ್ಕ ಆಗಿರುತ್ತೆ. 10 ಜನ ಮಾಡ್ಕೊಂಡವ್ರಿಗೆ ನಾವು ದೇಶ ಮಾಡೋಗಿಲ್ಲ, 1000 ಜನ ಇರೋ ಮೇಲೆ ಹೊಟ್ಟೆ ಕಿಚ್ಚು ಪಡೋದು ಬೇಡ. ಆದರೆ ಆತ್ಮಗಳ ಕತ್ಕೊಂಡು ಹೋಗ್ತಾರೆ. ಈ ಟೈಮಲ್ಲಿ ನೀವು ಸೈತಾನನ ಸ್ವರ ಯಾವುದು, ದೇವರ ಸ್ವರ ಯಾವುದು ಅಂತ ಕಂಡುಹಿಡಬೇಕು. 3 ರೀತಿಯಾದ ಸ್ವರ ಇದೆ ಪ್ರಿಯರೇ. 1ನೇ ಸ್ವರ ಮನುಷ್ಯನ ಸ್ವರ,
ನನಗೆ ನಾನೇ ತೀರ್ಮಾನ ಮಾಡಿ ಹೋಗೋದು. ನಾನು ಅವ್ರನ್ನೇ ಕೇಳಬೇಕು ಇವ್ರನ್ನೇ ಕೇಳಬೇಕು ಅಂತ ಸ್ವಂತ ನಿರ್ಧಾರ ತಗೊಂಡು ಎಷ್ಟೋ ಜನ ಬಿದ್ದೋಗ್ತಾರೆ. ಎರಡನೇ ಸ್ವರ ಏನು ಗೊತ್ತಾ? ಸೈತಾನ ಸ್ವರ. ನೀನು ಏನೇ ಒಳ್ಳೆ ಕಾರ್ಯಗಳನ್ನ ಮಾಡಬೇಕಿದ್ರೆ ಸೈತಾನ ನಿನಗೆ ತಡೆ ಮಾಡೇ ಬರ್ತಾನೆ. ತಡೆ ಮಾಡುವಾಗ ನಿನ್ನ ಸ್ವರ ಇದೆ ನೋಡು, ನಿನ್ನ ಸ್ವರ ದೇವ್ರ ಸ್ವರದಲ್ಲಿ ಸೇರ್ಕೋಬೇಕು. ಅಪ್ಪ ನಾನು ಈ ಥರ ನನಗೆ ತಿಳಿಸ್ತಾ ಇದ್ದೇನೆ, ಇದು ಸೈತಾನ ಸ್ವರ, ನಿನ್ನ ಸ್ವರನ ಕೇಳಿ. ಅರ್ಥ ಆಯ್ತು? ನಿನ್ನ ಸ್ವರದ ಜೊತೆಗೆ ನೀನು ಯಾರ ಜೊತೆ ಮಾತಾಡ್ತೆ, ಸೈತನ ಜೊತೆ ಮಾತಾಡ್ತೆ, ಸೈತನ ಜೊತೆ ಸೇರಿದ್ರೆ ಸೈತನ ಕಾರ್ಯಗಳಾಗ್ತದೆ. ನೀವು ದೇವ್ರನ್ನ ಕೇಳಿ, ಅಪ್ಪ ನನ್ನ ಸೈತನ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನಪ್ಪ, ನನಗೆ ನೀನು ಸ್ವರ ಕೊಡಪ್ಪ ಅಂತ ಕೇಳಿದಾಗ ನನ್ನ ದೇವರು ನಿಮಗೆ ಸ್ವರ ಕೊಡ್ತಾರೆ. ಮಾತಾಡ್ತಾರೆ. ದೇವರು ಕಿವಿಯ ಮೂಲಕನೇ ಮಾತಾಡಬೇಕು ಅಂತಿಲ್ಲ, ಹೃದಯದ ಮೂಲಕನೂ ಮಾತಾಡ್ತಾರೆ. ನಾವು ಕೆಲವೊಂದು ಸಲ ಇಂಥ ಮನೆಗೆ ಹಿಂಗಾಗಿದೆ ಅಂತ ಪ್ರಾರ್ಥನೆ ಮಾಡಿದ್ರೆ ಅದು ಯಾಕೆ ಆಗಿರ್ತದೆ? ಅಲ್ಲಿ ದೇವರು ನಮ್ಮ ಜೊತೆ ಮಾತಾಡಿದ್ದಾರೆ ಅಂತ ಅರ್ಥ. ಅಲ್ಲೆಲ್ಲೂಯಾ. ಅದಕ್ಕೋಸ್ಕರ ನಾನು ಕೊನೆಯದಾಗಿ ಹೇಳ್ತಾ ಇದ್ದೇನೆ ಪ್ರಿಯರೇ, ನಮ್ಮ ದೇವರು ಮಾತಾಡೋದ ದೇವರು. ನಮ್ಮ ದೇವರು ಮೂಗ ಅಲ್ಲ, ನಮ್ಮ ದೇವರಿಗೆ ಬಾಯಿ ಬರ್ತಾ ಇಲ್ಲ ಅಂತಿಲ್ಲ. ನಮ್ಮ ದೇವರು ಸದಾ ಕಾಲವು ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಪ್ರತಿ ದಿವಸನೂ ಕೂಡ ಆದಾಮನ ಜೊತೆ ಸಂಜೆ ತಂಗಾಳಿಯಲ್ಲಿ ಒಂದು ದಿನ ಮಾತಾಡ್ತಿದ್ದ ದೇವರು, ಎಜಿಕೇಲ್ನ ಜೊತೆ ಮಾತಾಡ್ದಂಥ ದೇವರು, ಆ ಮೂಳೆಗಳೆಲ್ಲ ಒಂದಾಗ್ತದೆ ಅಂತ ಮಾತಾಡ್ತದ ದೇವರು. ಹಲ್ಲೆಲೂಯಾ. ಯೆರೆಮೀಯನ ಸಂಗಡ ಮಾತಾಡೋ ದೇವರು, ಯೆಶಾಯನ ಸಂಗಡ ಮಾತಾಡೋ ದೇವರು, ಅಬ್ರಾಮ, ಇಸಾಕ, ಯಾಕೋಬರ ಸಂಗಡ ಮಾತಾಡೋದು ದೇವರು. ಅಂತಹ ಯೇಸು ಸ್ವಾಮಿ ರಕ್ತ ಸುರಿಸಿಲ್ಲದೆ ಇರತಕ್ಕಂಥ ಪಾಪಿಗಳಾಗಿರೋ ಟೈಮಲ್ಲಿ ಅವ್ರ ಜೊತೆ ಮಾತಾಡಿರ್ಬೇಕಿದ್ರೆ, ಇವತ್ತು ಯೇಸು ಸ್ವಾಮಿ ರಕ್ತ ಸುರಿಸಿ ನಮ್ಮ ಪಾಪಗಳನ್ನೆಲ್ಲ ಕೊಂಡುಕೊಂಡಾದ್ಮೇಲೆ ನಾವೀಗ ನೀತಿವಂತರಾಗಿದ್ದೀವಿ, ನಾವು ಯೇಸು ಥರನೇ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅಂಥ ಸಮಯದಲ್ಲಿ ನಮ್ಮ ಜೊತೆ ಮಾತಾಡೋದಿಲ್ವಾ? ಮಾತಾಡ್ತಾರೆ, ಪ್ರತಿ ದಿವಸ ಮಾತಾಡ್ತಾರೆ ಒಂದೊಂದು ಇನ್ಸಿಡೆಂಟ್ಗಳ ಮೂಲಕ. ಆದರೆ ನೀವು ಆ ಸ್ವರ ಕೇಳೋ ಗೊತ್ತಿಲ್ಲ ಅಷ್ಟೇ, ಅದಕ್ಕೆ ಬಿದ್ದೋಗ್ತಿದ್ದೀರ. ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರ್ತದೆ, ನೀ ಈ ಥರ ಮಾಡು, ಈ ಥರ ಹೋಗು, ಈ ಥರ ಹೋಗುತ್ತೆ. ಚಿಕ್ಕದೊಂದು ಸಾಕ್ಷಿಗಳ ನಮ್ಮ ಮನೆ ಪಕ್ಕದಲ್ಲಿ ಬೃಂದಾವನ ಎಕ್ಸ್ಚೇಂಜ್ ಅಂತಿದೆ. ಸಿಟಿಯಿಂದ ಬಂದಾಗ ನಾನು ಇಲ್ಲೇ ಇಳಿಬೇಕಂದು ಇವಳಿಗೆ ಹಠ ಮಾಡ್ತಿದ್ದೀನಿ. ನಿನಗೇನು ಹುಚ್ಚು, ಬಾಯಿ ಮುಚ್ಕೊಂಡು ಬಾ, ನೀನು ತಮಾಷೆ ಆಡಬೇಡ, ನನಗೆ ಬಾಯಿಗೆ ಬಂದು ಬೈದ್ಬಿಟ್ಲು. ಕೊನೆಗೆ ಇವಳು ಬಸ್ಸಲ್ಲೇ ಕಿರಿಕಿರಿ ಮಾಡ್ಕೊಬಿಟ್ಲಲ್ಲ ಅಂತಕೊಂಡು ನಾನು ಮಾಡಿದ್ರೆ ಕೂತ್ಕೊಂಡು ಆಗಿ 5 ನಿಮಿಷನಾಗಿಲ್ಲ ಒಂದು ಬೈಕಿಗೆ ಹೋಗಿ ಬಸ್ ಹೊಡೀತು. ಅಲ್ಲಿ ನನ್ನ ಇಳಿಲಿ ಕೇಳಿದ್ದು ಯಾಕೋತಾ, ನಾನು ಇಳಿದಿರ ಆ ಬೈಕ್ ಒಂದು ಪಾಸ್ ಆಗ್ತಿದ್ದ. ದೇವ್ರ ಸ್ವರ ಕೊಟ್ಟಿದ್ದಾಗ ಬಸ್ಸಲ್ಲಿ ನಿಂತಿದೆ. ನಾನು ಇವಳಿಗೆ ಹೇಳ್ತೇನೆ, ನನಗೆ ಇಳಿಬೇಕಂತ ದೇವ್ರು ಮಾತಾಡ್ತಾರೆ, ಬಾಯಿ ಬಂದ ಬೈತಾಳೆ, ನಿನಗೊಬ್ಬನಿಗೆ ದೇವ್ರು ಮಾತಾಡೋದು ಹಂಗೆ ಅಂತೇಳಿ. ಅವತ್ತು ಬಸ್ಸು ಬಂದು ಹೊಡೆದ್ರೇಟಿಗೆ ನಮ್ಮ ಪ್ರೇಮ ಇಲ್ಲೇ ಇದ್ದಾಳಲ್ಲ ಕೇಳಿ, ಬಸ್ಸು ಬಂದು ವಾಡದೇ ಬಿಡ್ತು. ನಾನೇ ಅಪ್ಪ ನಾನು ತಪ್ಪಾಗೋಯ್ತಪ್ಪ, ನಾನಾದರೂ ಇಳಿಬೇಕಾಗಿತ್ತು. ನನ್ನ ಹೆಂಡತಿ ಪಾಸ್ ಆಗ್ತಿತ್ತು. ನನ್ನ ಹೆಂಡತಿ ಸ್ವರ ಕೇಳೋದಕ್ಕಿಂತ ನಾನು ನಿನ್ನ ಸ್ವರ ಕೇಳಬೇಕಾಗಿತ್ತು ಅಂತ ಕಣ್ಣೀರು ಹಾಕಿ ಆಕ್ಸಿಡೆಂಟ್ ಆಗಿರೋ ಮಕ್ಕಳಿಗೆ ಪ್ರಾರ್ಥನೆ ಮಾಡಿದೆ. ಮಾಡಿಬಿಟ್ಟು ಹೇಳಿದೆ ತಪ್ಪಾಗೋಯ್ತಪ್ಪ ಅದೊಂದು ಮನಸ್ಸಲ್ಲಿ ಯೋಚನೆ ಮಾಡಿದೆ. ಹಾಗೆ ಇನ್ನೊಂದು ಕತೆ, ಇದು ನಿಜವಾಗಿ ನಡೆದಿರ್ತಕ್ಕಂಥ ಕತೆ. ಒಬ್ಬರು ರೋಡಲ್ಲಿ ಹೋಗ್ತಾ ಇದ್ದಾಗ ದೇವರು ಮಾತಾಡ್ತಿದೆ, ಆ ಎಳ್ನೀರು ಅಂಗಡಿಯವನಿಗೆ ಪ್ರಾರ್ಥನೆ ಮಾಡು, ಎಳ್ನೀರು ಅಂಗಡಿಯವನಿಗೆ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಪ್ಪ ನಾನು KEBBಲಿ ಕಟ್ಬಿಟ್ಟು ಬಂದ್ಬಿಟ್ಟೆ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ದೇವ್ರು ಹೇಳ್ತಿದ್ದಾರೆ. ಇಲ್ಲ ನೀನು ಪ್ರಾರ್ಥನೆ ಮಾಡಬೇಕು ಅಂತೇಳಿ ಕೊನೆಗೆ ಏನು ಮಾಡೋದು, ದೇವ್ರ ಸ್ವರನ ಮೀರಿ ಹೋಗಿ KEBBಲಿ ಕಟ್ಕೊಬರ್ಬೇಕಾದ್ರೆ ಎಳ್ನೀರು ಅಂಗಡಿ ಸುತ್ತ ಜನ ಸುತ್ಕೊಬಿಟ್ಟಿದ್ದಾರೆ. ಇದು ಏನಕ್ಕೆ ಸುತ್ಕೊಂಡಿದ್ದಾರೆ ಅಂತ ಹತ್ರ ಬಂದು ನೋಡಿದಾಗ ಒಂದು ಲಾರಿ ಬಿಟ್ಟು ಎಳ್ನೀರು ಅವ್ರ ಮೇಲೆ ಹತ್ಬಿಟ್ಟಿದೆ. ಅವ್ನು ಸತ್ತೋಗ್ಬಿಟ್ಟ. ಆಗ ದೇವರು ಕೇಳಿದ್ರಂತ ಪಾಸ್ಟ್ರಿಗೆ, ಈ ವ್ಯಕ್ತಿ ನರಕಕ್ಕೆ ಹೋಗ್ಲಿಕ್ಕೆ ನೀನೇ ಕಾರಣ. ಅವನು ಕೊನೆ ಗಳಿಗೆಯಲ್ಲಿ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ತಿದ್ದ. ನನಗೆ ಆ ಮಗ ಬೇಕು ಅಂತ ನಾನು ಏನು ಮಾಡಿದೆ, ನಿನಗೆ ಮಾತಾಡೋಕೆ ಹೇಳಿದೆ, ಆದರೆ ನೀನು ಮಾತಾಡಲಿಲ್ಲ. ಅದರಿಂದಾಗಿ ಆ ಆತ್ಮಕ್ಕೆ ನೀನು ಲೆಕ್ಕ ಕೊಡಬೇಕು ಅಂತ ಇರುತ್ತೆ. ತಕ್ಷಣವೇ ಅದೇ ಜಾಗದಲ್ಲಿ ಆ ಮನಸ್ಸ ಮಂಡಿಕಾಲವ್ರಿ, ಸ್ವಾಮಿ ನಾನು ಇನ್ನು ಮುಂದಕ್ಕೆ ನಿನ್ನ ಸ್ವರ ನಾನು ತಪ್ಪಿಸೋದಿಲ್ಲಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇವತ್ತು ಕೂಡ ಅವರು ದೇವರ ರಾಜ್ಯನ ಮಹಿಂಪಡಿಸ್ತಾ ಇದ್ದಾರೆ. ಬೇರೆ ಒಂದು ವಿಷಯ ಹೇಳ್ತೀನಿ, ನಿಮಗೆ ದೇವರು ಏನಾದರೂ ಮಾತಾಡಿದ್ರೆ ದೇವ್ರ ಸ್ವರನ ದೆವ್ವದ ಸ್ವರ ಅಂತ ತಿಳ್ಕೊಬೇಕು. ನಾನು ಆಗಲೇ ಹೇಳಿದಾಗ 3 ರೀತಿಯಾದ ಸ್ವರ ಇದೆ. ಒಂದು ಮನುಷ್ಯನ ಸ್ವರ, ಒಂದು ದೇವರ ಸ್ವರ, ಇನ್ನೊಂದು ದೆವ್ವದ ಸ್ವರ. 3 ರೀತಿಯ ಸ್ವರ ಇದೆ. ನಮ್ಮ ಸ್ವರ ಇದೆ ನೋಡಿ, ಯಾವಾಗಲೂ ನಮ್ಮನ್ನು ಮಿಸ್ಟೇಕ್ ಮಾಡ್ತಾ ಇರ್ತದೆ ಗೊತ್ತಾ. ಸ್ವಂತ ಬುದ್ಧಿ ಜಿಂದಾಬಾದ್ ಅಂತೇಳಿ ನಮ್ಮ ಸ್ವರ ಯಾವತ್ತೂ ಕೂಡ ನಮ್ಮನ್ನು ಹಾಳು ಮಾಡ್ತದೆ. ನಾನು ಹೇಳಿದ್ದೆ ನಡಿಬೇಕು, ನಾನು ಮಾತಾಡಿದ್ರೆ ಆಗಬೇಕು, ಯಾರೂ ಕೂಡ ಒಪ್ಕೊಳ್ತಾ ಇಲ್ಲ ಪ್ರಿಯರೇ. ಎರಡರದಾಗೆ ಸೈತಾನ ಸ್ವರಕ್ಕೆ ಬೇಗ ಲಿಂಕ್ ಆಗ್ತೀವಿ ನೋಡಿ. ಜನಗಳು ಇವತ್ತು ಒಳ್ಳೇದಕ್ಕೆ ಹೋಗೋದಕ್ಕಿಂತ ಕೆಟ್ಟದಕ್ಕೆ ಜಾಸ್ತಿ ಹೋಗ್ತಾ ಇರೋದು ನೋಡಿಬೇಕಾದ್ರೆ, ಸೈತಾನ ಸ್ವರಕ್ಕೆ ಹೋಗ್ತಾ ಇರೋದು. ಸತ್ಯ ಪ್ರಕಾರ ಹೇಳಿದ್ರೆ ನೀನು ಗಾಂಧಿ, ನೀನು ಅಂಥವನು ಇಂಥವು ಅಂತಾರೆ. ಇಲ್ಲ ಪ್ರಿಯರೇ, ಒಂದು ವಿಷಯನ ಚೆನ್ನಾಗಿ ನೆನಪಿಟ್ಕೊಳ್ಳಿ, ದೇವರ ಸ್ವರ ಯಾವತ್ತೂ ಸೌಮ್ಯವಾಗಿರ್ತದೆ, ಆದರೆ ದೇವ್ರ ಸ್ವರ ನಡೆಸೋದು ಭಾಳ ಕಷ್ಟ. ನೀನು ಹೋಗಿ ಒಬ್ಬರನ್ನ ಪ್ರೀತಿಸೋದಂತಾರೆ, ನೀನು ಪ್ರೀತಿಸೋದು ಭಾಳ ಕಷ್ಟ. ಒಬ್ಬರ ಕ್ಷಮಿಸೋದಂತಾರೆ, ಕ್ಷಮಿಸೋದು ಭಾಳ ಕಷ್ಟ. ಯಾಕೆ, ಸೈತಾನ ಬಂದು ಮಾತಾಡ್ತಾನೆ ಕ್ಷಮಿಸಬೇಡ ಅಂತೇಳಿ, ಪ್ರೀತಿಸಬೇಡ ಅಂತ ಮಾತಾಡ್ತಾರೆ.
ನಾನು ನೀವು ಕೊನೆಯದಾಗಿ ಹೇಳ್ತಾ ಇರೋದು ಒಂದು ಮಾತೇನು ಗೊತ್ತಾ ಪ್ರಿಯರೇ, ನಮ್ಮ ದೇವರು ಮಾತಾಡೋದು ದೇವರು. ದಯವಿಟ್ಟು ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಹತ್ರ ಇರೋ ಸಂಶಯಗಳನ್ನೆಲ್ಲ ಮಾತಾಡಿ. ನಿಮಗೆ ಹೇಳ್ಲಿಕ್ಕೆ ಆಗದಿರ್ತಕ್ಕಂಥ ರಹಸ್ಯ ಪಾಪಗಳಿದ್ರು ದೇವ್ರ ಜೊತೆ ಮಾತಾಡಿ. ದೇವ್ರ ಜೊತೆ ಮಾತಾಡಿ. ನೀವು ಇವತ್ತಿಂದ ಒಂದೇ ಒಂದು ತೀರ್ಮಾನ ಮಾಡಿ, ಅಪ್ಪ ಬೆಳಿಗ್ಗೆ ಎದ್ದ ತಕ್ಷಣವೇ ಅಪ್ಪ ನನಗೆ ಒಂದು ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಮಾತಾಡಿ. ಅಪ್ಪ ನನಗೆ ಒಂದು ದಿವಸ ಆಯಸ್ಸು ಹೆಚ್ಚಿಸಿದ್ದಕ್ಕಾಗಿ ಸ್ತೋತ್ರ ಅಂತ ಮಾತಾಡಿ. ಹಲ್ಲೆಲೂಯಾ. ಒಂದು ದಿವಸ ಆಯಸ್ಸನ್ನು ಹೆಚ್ಚಿಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ನನ್ನ ಮಗಳಿಗೆ ಒಳ್ಳೆ ಗಂಡ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮದುವೆ ಆಗಬೇಕಾದ್ರೆ ಅಷ್ಟೇ ಪಾಸ್ಟ್ ಹತ್ರ ಓಡಿ ಬಂದ್ಬಿಟ್ಟು ಕೇಳಬೇಡಿ, ನನ್ನ ಮಗಳಿಗೆ ನನ್ನ ಮಗ ಆಗಬೇಕು, ನನ್ನ ಬಿಸ್ನೆಸ್ ಆಗಬೇಕು ಕೇಳಬೇಡಿ. ನೀವೇ ದೇವ್ರ ಸ್ವರ ಕೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನಿಮ್ಗೆ ಹೇಳ್ತಿದ್ದೀನಿ, ಯಾವುದೇ ಶುಭ ಕಾರ್ಯಗಳಾಗಲಿ, ಏನೇ ಪ್ರಾಬ್ಲಮ್ ಆಗಲಿ, ದಯವಿಟ್ಟು ದೇವ್ರನ್ನ ಕೇಳಿ. ಅಪ್ಪ ಮುಂಜಾನೆ ಕೊಟ್ಟಿದ್ದೆ ಸ್ತೋತ್ರ, ಒಳ್ಳೆ ಮಗನನ್ನು ಕೊಟ್ಟಿದ್ದೆ ಸ್ತೋತ್ರ ಅಂತೇಳಿ ನೀವು ಈ ಥರ ಮಾತಾಡಿದಾಗ ದೇವರು ನಿಮ್ಮ ಜೊತೆ ಧಾರಾಳವಾಗಿ ಮಾತಾಡೋಕೆ ಬರ್ತಾರೆ. ಕೆಲವೊಂದು ಸಲ ನೀವು ಪ್ರಾರ್ಥನೆ ಮಾಡಿ ಆದಮೇಲೆ ವಾಕ್ಯ ತೆಗೆದಾಗ ಅದೇ ವಾಕ್ಯ ಬಂದಿರೋದು ಗೊತ್ತಿರ್ಬೋದು. ಮನೆಯಿಂದ ದುಃಖದಲ್ಲಿ ಬಂದಾಗ ಸಭಾಪಾಲಕರು ಅದೇ ವಾಕ್ಯನ ಕೊಟ್ಟಿರ್ತಾರೆ, ಅದು ಕೂಡ ದೇವ್ರ ಸ್ವರನೇ. ನೀವು ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತೀರ, ಮೂರನೇ ವ್ಯಕ್ತಿ ಬಂದು ಮಾತಾಡ್ತಾರೆ, ಅದು ದೇವ್ರ ಸ್ವರನೇ. ಗೊತ್ತಾಯ್ತು? ಅದಕ್ಕೋಸ್ಕರ ನಾವು ಅಪ್ಪ ನನಗೆ ನಿನ್ನ ಸ್ವರ ಕೊಡೋದು ಪ್ರಾರ್ಥನೆ ಮಾಡುವ. ಪರಲೋಕ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಅಪ್ಪ ನಿನ್ನ ಸ್ವರ ಕೇಳು ಅಂತ ನಾವು ಮಾತಾಡ್ತೀವಿ ಸ್ವಾಮಿ. ಅವತ್ತು ಮೋಸೆಯ ಸಂಗಡ, ಅಬ್ರಾಮ, ಇಸ್ಸಾಕ, ಯಾಕೋಬ, ಗಿದ್ಯೋನರ ಸಂಗಡ ಅಥವಾ ಪ್ರವಾದಿಗಳ ಸಂಗಡ ಭಾಗವಾಗಿ ವಿಧವಾಗಿ ಮಾತಾಡಿದ್ದು ದೇವರೇ, ಇವತ್ತು ನನ್ನ ಸಂಗಡ ಮಾತಾಡಪ್ಪ. ನಾನು ನಿನ್ನ ಸ್ವರ ಕೇಳಬೇಕು ಸ್ವಾಮಿ, ನಾನು ನಿನ್ನನ್ನು ನೋಡಬೇಕು ಸ್ವಾಮಿ, ನಿನ್ನ ಜೊತೆ ಮಾತಾಡಬೇಕು ಸ್ವಾಮಿ. ಮಾತಾಡಲಿಕ್ಕೆ ಶಕ್ತಿ ಬಲವನ್ನು ಕೊಟ್ಟು ಕಾಪಾಡು. ನನ್ನ ರಾಜ್ಯದ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸು. ಯೇಸುವಿನ ಅಭಿಷೇಕ ಕೊಡ ನಾಮದಲ್ಲಿ ತಂದೆ. ಆಮೆನ್ ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್.